ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವು 2026ರಲ್ಲಿ ನಡೆಯುವ ಆ್ಯನ್ಯುವಲ್ ಎಕ್ಸಾಮನ್ನು ಪಾಸಾಗಲು ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡ್ಕೋಬೇಕು. ಎಕ್ಸಾಮ್ ಟು ಎಕನಾಮಿಕ್ಸ್ ಕ್ವಶನ್ ಪೇಪರ್ಗೆ ಆನ್ಸರ್ ನೋಡೋಣ. ಈ ಕ್ವಶನ್ಗಳನ್ನು ನೋಡಿಕೊಳ್ಳಿ. ಈ ಕ್ವಶನ್ಗಳು ಇರುವ 50% ಬರುತ್ತವೆ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. 2025-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2. ವಿಷಯ ಅರ್ಥಶಾಸ್ತ್ರ. ಭಾಗ ಎ. ರೋಮನಂಕಿ I. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. TFCಯು 200 ರುಗಳು ಮತ್ತು TVCಯು 225 ರುಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. 425 ಇಷ್ಟೇ ಪ್ಲಸ್ ಮಾಡಬೇಕು. 2ನೇ ಕ್ವಶನ್. ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ: ಪೈ. 3ನೇ ಕ್ವಶನ್. ಕೆಲಸ ಮಾಡಲು ಸಿದ್ಧವಿರುವ ಕಾರ್ಮಿಕರ ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದು. ಕರೆಕ್ಟ್ ಆನ್ಸರ್ ಸಿ. ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಹಾಗೆ 4ನೇ ಕ್ವಶನ್. ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮಾನವಾಗಿರುವ ಬಿಂದುವಿನಲ್ಲಿ. ಕರೆಕ್ಟ್ ಆನ್ಸರ್ ಎ. ಸಮತೋಲನ. ಹಾಗೆಯೇ 5ನೇ ಕ್ವಶನ್. ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಹೀಗೆ ಕರೆಯುತ್ತಾರೆ: ಸಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಹಾಗೆ ರೋಮನಂಕಿ 2. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಕರೆಕ್ಟ್ ಆನ್ಸರ್ ಘಟಕ ಆಗಿರುತ್ತೆ. ಹಾಗೆ ಘಟಕ ಅಲ್ಲ, ವಿರುದ್ಧ ಆಗಿರುತ್ತದೆ. ಇಲ್ಲಿದೆ ನೋಡಿ. ಹಾಗೆ 7ನೇ ಕ್ವಶನ್. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಘಟಕ. ಹಾಗೆ 8ನೇ ಕ್ವಶನ್. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುತ್ತದೆ. ಕರೆಕ್ಟ್ ಆನ್ಸರ್ ವ್ಯವಹಾರಗಳು. 9ನೇ ಕ್ವಶನ್. ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸುತ್ತದೆ. MPC. ಹಾಗೆ 10ನೇ ಕ್ವಶನ್. ಭಾರತದಲ್ಲಿ ಡ್ಯಾಶ್ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ಹಣಕಾಸು. ಪೇಜ್ 1ನಲ್ಲಿ ಇದೆ, ನೋಡಿಕೊಳ್ಳಿ. ಹಾಗೆ 3ನೇ ಕ್ವಶನ್. ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್. ಎದಲ್ಲಿ ನೋಡೋಣ. ವಾಸ್ತವಿಕ ಅರ್ಥಶಾಸ್ತ್ರ. ಬಿನಲ್ಲಿ ಆನ್ಸರ್ಗಳಿವೆ. ಎ. ವಾಸ್ತವಿಕ ಅರ್ಥಶಾಸ್ತ್ರ. ಬಿ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಸಿ. ಅಸಾಮಾನ್ಯ ಲಾಭದ ಸಾಧ್ಯತೆ. ಡಿ. ತಪಶೀಲು ಪಟ್ಟಿ. ESLR. ಎಗೆ ಕರೆಕ್ಟ್ ಆನ್ಸರ್ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಆಗಿರುತ್ತದೆ. ಬಿಗೆ ಕರೆಕ್ಟ್ ಆನ್ಸರ್ IV ಆಗಿರುತ್ತದೆ. ಹಾಗೆ ಸಿಗೆ ಕರೆಕ್ಟ್ ಆನ್ಸರ್ ಹೊಸ ಉದ್ಯಮಿಗಳ ಆಕರ್ಷಣೆ ಆಗಿರುತ್ತೆ. ತಪಶೀಲು ಪಟ್ಟಿ. ಡಿಗೆ ಕರೆಕ್ಟ್ ಆನ್ಸರ್ ದಾಸ್ತಾನು ಚಲಕ ಆಗಿರುತ್ತೆ. ಹಾಗೆ SLR ಫುಲ್ ಫಾರ್ಮ್ ಹೇಳಬೇಕಾಗಿರುತ್ತೆ. SLR ಕರೆಕ್ಟ್ ಆನ್ಸರ್ ಶಾಸನಬದ್ಧ ದ್ರವ್ಯಾನುಪಾತ. ರೋಮನಂಕಿ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿ. 12ನೇ ಕ್ವಶನ್. ಒಬ್ಬ ಅನುಭೋಗಿಗೆ 2 ಕಿತ್ತಳೆ ಹಣ್ಣುಗಳು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 3 ಕಿತ್ತಳೆ ಹಣ್ಣುಗಳು 25 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತವೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ. 12ನೇ ಕ್ವಶನ್ ಸಹ ಆನ್ಸರ್ ನೋಡೋಣ. 13ನೇ ಕ್ವಶನ್. ಆದಾನಗಳನ್ನು 10% ಹೆಚ್ಚಿಸಿದಾಗ ಉತ್ಪನ್ನವು 10%ಗಿಂತಲೂ ಅಧಿಕವಾಗುವ ಪ್ರತಿಫಲಗಳ ಪ್ರಮಾಣವನ್ನು ಹೆಸರಿಸಿ. ಹಾಗೆ 14ನೇ ಕ್ವಶನ್. ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. 15ನೇ ಕ್ವಶನ್ ನೋಡೋಣ. ಅನುಭೋಗಿ ಬಾಳಿಕೆಯ ಸರಕುಗಳ ಅರ್ಥ ನೀಡಿ. ಹಾಗೆ 16ನೇ ಕ್ವಶನ್. ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? 12, 13, 14, 15, 16 ಇವುಗಳಿಗೆ ಆನ್ಸರ್ ನೋಡೋಣ. 12ನೇಗೆ ಆನ್ಸರ್ ಆಗಿರುತ್ತದೆ. ಎಲ್ಲ ಲೆಕ್ಕ ಮಾಡಬೇಕಾಗಿರುತ್ತದೆ. ನೀವು ನೋಡಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಸೀಮಾಂತ ತುಷ್ಟಿಗುಣ 3 ಘಟಕಗಳಾಗಿರುತ್ತದೆ. 13ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಏರುತ್ತಿರುವ ಪ್ರತಿಫಲಗಳ ಪ್ರಮಾಣ.
14ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಒಂದು ಹೆಚ್ಚುವರಿ ಸರಕನ್ನು ಮಾರಾಟ ಮಾಡುವುದರಿಂದ ಒಟ್ಟು ಆದಾಯದಲ್ಲಿ ಉಂಟಾಗುವ ಹೆಚ್ಚಳವೇ ಸೀಮಾಂತ ಆದಾಯ. 15ನೇ ಕ್ವಶನ್ಗೆ ನೋಡೋಣ. ಅನುಭೋಗಿ ಬಾಳಿಕೆಯ ಸರಕುಗಳು ಎಂದರೆ ದೀರ್ಘಕಾಲವರೆಗೆ ಬಳಕೆಗೆ ಬರುವ ಮತ್ತು ಸುಲಭವಾಗಿ ನಾಶವಾಗದ ಸರಕುಗಳು. 16ನೇ ಕ್ವಶನ್ಗೆ ಕೃಷ್ಣ ಸರ್, ಇತರ ದೇಶಗಳ ಕರೆನ್ಸಿಗಳಿಗೆ ಹೋಲಿಸಿದರೆ ಸ್ವದೇಶಿ ಕರೆನ್ಸಿಯ ಮೌಲ್ಯ ಹೆಚ್ಚಾಗುವುದನ್ನು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎನ್ನುವರು. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಭಾಗ ಬಿ, ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕವಾಗಿರುತ್ತೆ. 17ನೇ ಕ್ವಶನ್, ಮಿಶ್ರ ಆರ್ಥಿಕತೆ ಎಂದರೇನು, ಒಂದು ಉದಾಹರಣೆ ಕೊಡಿ. 18ನೇ ಕ್ವಶನ್, ಏಕನಾತ್ಮಕ ಒಲವು ಎಂದರೇನು. 19ನೇ ಕ್ವಶನ್, ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ. 20ನೇ ಕ್ವಶನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಹಾಗೆ 21ನೇ ಕ್ವಶನ್, ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆಯ ಸಹಿತ ಬರೆಯಿರಿ. 22ನೇ ಕ್ವಶನ್, GDP ರಾಷ್ಟ್ರೀಯ ವರಮಾನ ಮಾಪದ 3 ವಿಧಾನಗಳನ್ನು ತಿಳಿಸಿ. ಹಾಗೆ 23ನೇ ಕ್ವಶನ್, ವರ್ಗಾವಣೆ ಪಾವತಿ ಎಂದರೇನು, ಒಂದು ಉದಾಹರಣೆ ಕೊಡಿ. 24, 25 ಇವೆಲ್ಲವೂ ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಟೆಲಿಗ್ರಾಮ್ದಲ್ಲಿ ಕೊಟ್ಟಿರ್ತೇವೆ. ನೋಡಿ, ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇವೆ, ಎಲ್ಲರೂ ನೋಡಿಕೊಳ್ಳಿ. ಹಾಗೆಯೇ ಮುಂದಿನ ಕ್ವಶನ್ಗಳನ್ನು ನೋಡೋಣ. ಭಾಗ ಸಿ, ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯದಲ್ಲಿ ಉತ್ತರಿಸಿ. 4 ಅಂಕವಾಗಿರುತ್ತೆ. ಇದರಲ್ಲಿ 31ನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇವು ಆ್ಯನ್ಯುವಲ್ಗೆ ಬರುವ ಸಾಧ್ಯತೆ ಇದೆ. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಗಳನ್ನು ಬರೆಯಿರಿ. ಹಾಗೆ 34ನೇ ಕ್ವಶನ್ ಸಹ ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ, ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಭಾಗ ಡಿಯಲ್ಲಿ ಬರುವ 6 ಅಂಕದ ಪ್ರಶ್ನೆಗಳು. ಇದು ಈ ನ್ಯೂ ಕ್ವಶನ್, ಹೋದಷ್ಟೇ ನ್ಯೂ ಕ್ವಶನ್ ಆಗಿದೆ. 38ನೇ ಕ್ವಶನ್, ಇದು ಸಹ ನೋಡಿಕೊಳ್ಳಿ. ಹಾಗೆಯೇ 10 ಅಂಕದ ಪ್ರಶ್ನೆಗಳು. 41ನೇ ಕ್ವಶನ್ ಸಹ ನೋಡ್ಕೊಳ್ಳಿ. 42ನೇ ಕ್ವಶನ್ ಸಹ ನೋಡ್ಕೊಳ್ಳಿ. ಹಾಗೆ 43ನೇ ಕ್ವಶನ್. ಹಾಗೆ ಭಾಗ ಎಫ್, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. 42ನೇ ಕ್ವಶನ್, ಮಾರುಕಟ್ಟೆಯ ಸಮತೋಲನ ಬೆಲೆ ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳ ಅರ್ಥವನ್ನು ನೀಡಿ. ಇದು ದೃಷ್ಟಿ ವಿಕಲಚೇತನರಿಗೂ ಸಹ ಇಂಪಾರ್ಟೆಂಟ್ ಆಗಿದೆ. ದೃಷ್ಟಿ ವಿಕಲಚೇತನೆ ಇಲ್ಲದಿರೋರಿಗೂ ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 43ನೇ ಕ್ವಶನ್ ಸಹ ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಎಂದು ಹೇಳುತ್ತಾ ನಮ್ಮ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.